ನಮಸ್ಕಾರ ಎಲ್ಲರಿಗೂ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ಬಂದಿದ್ದೀನಿ ಬಿದನ್ಗೆರೆಯಲ್ಲಿರುವಂತಹ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಆಂಜನೇಯ ಸ್ವಾಮಿ ಮೂರ್ತಿ ಇರುವಂತಹ ದೇವಸ್ಥಾನ ಇದು. 161 ಅಡಿ ಎತ್ತರದ ಮೂರ್ತಿ ಇದೆ. ಹಾಗೆಯೇ ಆಂಜನೇಯ ಸ್ವಾಮಿ ಜೊತೆಗೆ ಇಲ್ಲಿ ಶನೀಶ್ವರ ಸ್ವಾಮಿಯ ದೇವಸ್ಥಾನ ಸಹ ಇದೆ. ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಅಂದರೆ ಇಲ್ಲಿ ಆಂಜನೇಯ ಸ್ವಾಮಿ ದಂಪತಿ ಸಮೇತ ಸಹ ನಾವು ನೋಡ್ಬೋದು. ಬನ್ನಿ ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟ್ ಈ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ನಾವು ಈ ದೇವಸ್ಥಾನಕ್ಕೆ ಹೊರಟಿದ್ದು ಶಿರಾದಿಂದ ತುಮಕೂರಿಗೆ ಬಂದು ತುಮಕೂರಿಂದ ನಾವು ಬಿದನ್ಗೆರೆ ದೇವಸ್ಥಾನಕ್ಕೆ ಬಂದ್ವಿ. 2.5 hour ಆಗುತ್ತೆ, 106 ಕಿಲೋಮೀಟರ್ ಆಗುತ್ತೆ. ಇನ್ನು ನಾವು ತುಮಕೂರಿಂದ ನಮಗೆ ಬಿದನ್ಗೆರೆ ಹೋಗಲಿಕ್ಕೆ ಬಸ್ ಸಹ ಇರುತ್ತೆ. ನೆಕ್ಸ್ಟ್ ನಾವು ಅಲ್ಲಿ ಹೋದಾದ್ಮೇಲೆ ಏನು ಮಾಡಬೇಕು ಅಂತಂದರೆ ಬಸ್ ಸ್ಟ್ಯಾಂಡಿಂದ ನಮಗೆ ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಯಾವುದೇ ಥರ ಬಸ್ ಇರೋದಿಲ್ಲ, ಆಟೋ ಮಾಡ್ಕೊಂಡು ಹೋಗ್ಬೋದಾಗತ್ತೆ. ಒಬ್ಬರಿಗೆ 30 ರೂಪೀಸ್ನ ಚಾರ್ಜ್ ಮಾಡ್ತಾರೆ, ಅಪ್ ಆ್ಯಂಡ್ ಡೌನ್ ಆದರೆ 60 ಆಗುತ್ತೆ. ಸೊ ಈ ಥರ ನಾವು ದೇವಸ್ಥಾನಕ್ಕೆ ಈಸಿಯಾಗಿ ರೀಚ್ ಆಗ್ಬೋದು. ನಾವು ದೇವಸ್ಥಾನಕ್ಕೆ ಹೋದಾಗ ಮೊದಲು ಶನಿ ಮಹಾತ್ಮನ ದರ್ಶನವನ್ನು ಮಾಡ್ಕೊಂಡ್ವಿ. ಹಾಗೆಯೇ ಇಲ್ಲಿ 9 ನವಗ್ರಹಗಳು ದಂಪತಿ ಸಮೇತ ಇರೋದ್ರಿಂದ ಪ್ರತಿಯೊಂದನ್ನು ಕೂಡ ನಾವು ಕೈ ಮುಕ್ಕೊಂಡು ಒಳಗೆ ಹೋಗ್ಬೋದು. ಹಾಗೆಯೇ ಇಲ್ಲಿ ಎಳ್ಳು ಎಣ್ಣೆಯನ್ನು ಸಹ ಹಚ್ಬೋದು. ಅದ್ರ ಜೊತೆಗೆ ನಮಗಿಲ್ಲಿ ನವಗ್ರಹಗಳಿಗೆ ನಾವು ಕೊಡಲಿಕ್ಕೆ ಧಾನ್ಯಗಳನ್ನ ಸಹ ಇಟ್ಟಿರ್ತಾರೆ. ಅದನ್ನು ಸಹ ನೀವು ಕೌಂಟರಲ್ಲಿ ರಶೀದಿನ ತೊಗೊಂಡು ಎಲ್ಲ ಧಾನ್ಯಗಳನ್ನ ಸಹ ನೀವು ಅರ್ಪಿಸ್ಬೋದು. ಹಾಗೆಯೇ ದೇವಸ್ಥಾನ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿರುವಂತಹ ದೇವಸ್ಥಾನ ಇದು. ಇನ್ನು ನಾನು ನಿಮಗೆ ಆಟೋದಲ್ಲಿ ಹೋಗ್ಬೋದು ಅಂತ ಹೇಳಿದ್ನಲ್ಲ, ಆಟೋದಿಂದ ಒಂದು 6 to 7 ಕಿಲೋಮೀಟರ್ ಆಗುತ್ತೆ. ಹಾಗೆ ನಿಮಗೆ ವೇಟಿಂಗ್ ಸಹ ಮಾಡ್ತಾರೆ, ವೆಯ್ಟ್ ಮಾಡಿ ಅಂತಂದರೆ ಆರಾಮಾಗಿ ವೆಯ್ಟ್ ಮಾಡ್ತಾರೆ. ದರ್ಶನ ಎಲ್ಲ ಚೆನ್ನಾಗಿ ಮಾಡ್ಕೊಬೋದು. ಇನ್ನು ನಾವು ಬಂದಾಗ ಆಂಜನೇಯ ಸ್ವಾಮಿಗೆ ಪೇಂಟಿಂಗ್ ನಡೀತಿತ್ತು, ಹಾಗಾಗಿ ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ಲಿಕ್ಕಾಗಿಲ್ಲ. ಜಸ್ಟ್ ಶನಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಪ್ರೈವೇಟ್ ವೆಹಿಕಲ್ಸ್ಗಳನ್ನ ತರ್ತೀರಿ ಅಂತಂದರೆ ನಿಮಗೆ ಪಾರ್ಕಿಂಗ್ ಫೆಸಿಲಿಟಿ ಸಹ ಚೆನ್ನಾಗಿದೆ, ಯಾವುದೇ ಥರ ಪಾರ್ಕಿಂಗ್ ಫೀ ಇಲ್ಲ. ಹಾಗೆಯೇ ವಾಶ್ರೂಮ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅನುಕೂಲ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಅನ್ನಪ್ರಸಾದ ವ್ಯವಸ್ಥೆ ಸಹ ಇರುತ್ತೆ. ಇನ್ನು ನೀವು ದೇವರ ದರ್ಶನ ಎಲ್ಲ ಮಾಡಿಕೊಂಡು ಆರಾಮಾಗಿ ಇವಾಗ ಸದ್ಯಕ್ಕೆ ಪೇಂಟಿಂಗ್ ನಡೀತಾ ಇರೋದ್ರಿಂದ ನೀವು ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ನಿಮಗೆ ಹನುಮಂತನ ಪಾದ ಮುಟ್ಟುವಂಥ ಅವಕಾಶ ಸಹ ಸಿಗುತ್ತೆ. ನಾವು ಹೋದಾಗ ಸಿಕ್ಕಿಲ್ಲ. ಹಾಗೆಯೇ ಹಳ್ಳಿ ಮನೆ ಅಂಥೇಳಿ ಒಂದು ಶಾಪ್ ಸಹ ಇದೆ, ಅಲ್ಲಿ ನಿಮಗೆ ಎಲ್ಲ ಥರದ ಐಟಮ್ಸ್ಗಳು ಸಹ ಸಿಗುತ್ತೆ. ಒಂದ್ಸಲ ವಿಸಿಟ್ ಮಾಡಿ, ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಹಾಗೆಯೇ ಆಂಜನೇಯ ಸ್ವಾಮಿ ಮೂರ್ತಿನ ಎಷ್ಟೊತ್ತು ನೋಡ್ತಾ ಕುಂತ್ರೂ ಕೂಡ ಮನಸ್ಸಿಗೆ ತೃಪ್ತಿ ಅನಿಸೋದಿಲ್ಲ, ಅಷ್ಟು ಒಂಥರ ಭಕ್ತಿಪೂರ್ವ ಅನಿಸುತ್ತೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು, ನನ್ನ ಇಷ್ಟ ದೇವ ಆಗಿರುವಂತಹ ಆಂಜನೇಯ ಸ್ವಾಮಿಯ ದೇವಸ್ಥಾನ. ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಡೀಟೇಲ್ ಆಗಿರೋ ಒಂದು ವ್ಲಾಗ್ನ ಸಹ ನಾನು ಮಾಡಿ ಹಾಕಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು, ಯೂಟ್ಯೂಬಲ್ಲಿ ನಿಮಗೆ ಸಿಗುತ್ತೆ. ಹಾಗೆಯೇ ನೀವು ಯಾವುದೇ ಥರ ದೇವರಿಗೆ ಸೇವೆ ಮಾಡಿಸ್ತೀರಿ, ಪೂಜೆಗಳನ್ನ ಮಾಡಿಸ್ತೀರಿ ಅಂತಂದರೆ ನೀವು ರಿಸಿಪ್ಟನ್ನ ಸಹ ತೊಗೊಬೋದು. ಹಾಗೆಯೇ ತಾಯ್ತಗಳಾಗಿರ್ಬೋದು, ದಾರಗಳಾಗಿರ್ಬೋದು ಪ್ರತಿಯೊಂದು ಸಹ ಕೌಂಟ್ರಲ್ಲಿ ನೀವು ದರ್ಶನ ಮಾಡ್ತಾ ಇರ್ತೀರ, ಅಲ್ಲೇ ನಿಮಗೆ ಸಿಗುತ್ತೆ. ನಿಮಗೆ ಬೇಕು ಅಂತಂದರೆ ಸಹ ನೀವು ತೊಗೊಬೋದು. ಸೊ ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.